ಚಿಕ್ಕ ವಯಸ್ಸಿಂದ ನಾನು ಪಟ್ಟಂಥ ಕಷ್ಟಗಳು, ಸಮಾಜ ನನ್ನನ್ನು ಟ್ರೀಟ್ ಮಾಡಿದ್ದ ರೀತಿ, ಆವಾಗ ಅದೆಲ್ಲ ನನಗೆ ಮೈಂಡಲ್ಲಿ ಬರ್ತಾ ಹೋಯಿತು. ಸೊ ನನಗೆ ಯಾರೂ ಬಂದು ಕಿರೀಟ ಹಾಕದೆ ಹೋದ್ರೂ, ಯಾರೂ ಬಂದು ರೂಪಾ ಅಯ್ಯರ್ ಬೇಷ್ ನೀನು ಇಷ್ಟೆಲ್ಲ ಮಾಡಿಬಿಟ್ಟೆ ಅಂತ ಹೇಳದೆ ಹೋದ್ರೂ, ಬೆಳಗ್ಗೆ 6 ಗಂಟೆಗೆ ಎದ್ದು ಓಡೋಗ್ತಿದ್ದೆ ನಾನು ಇವ್ರಿಗೆಲ್ಲ ಟೀಚ್ ಮಾಡೋಕ್ಕೆ ಡ್ಯಾನ್ಸು, ಸ್ಪೆಷಲ್ ಚಿಲ್ಡ್ರನ್ಗೆ. ನನಗೆ ಯಾರೂ ಬಂದು ಏನು ದುಡ್ಡು ಕೊಡ್ತಿರ್ಲಿಲ್ಲ, ಕಿರೀಟ ಕೊಡ್ತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ, ಅಥವಾ ನಂಗೊಂದು ಅವಾರ್ಡ್ ಸನ್ಮಾನನೂ ಮಾಡ್ತಿರ್ಲಿಲ್ಲ. ಇವಾಗ ಒಂದು ರಾಶಿ ಜನ ಕರೀತಾರೆ, ಮ್ಯಾಮ್ ಅವಾರ್ಡ್ ಕೊಡ್ಬೇಕು ಬನ್ನಿ ಅಂತ. ಆವಾಗ ನಾ ಕಾಲೇಜ್ ಡೇಸಲ್ಲಿ ಶುರು ಮಾಡಿದಾಗ ಈ ಸ್ಪೆಷಲ್ ಮಕ್ಕಳುಗಳೇ ನನ್ನ ಹತ್ರ ಇದ್ದಿದ್ದು ಅಸೆಟ್ ಒಂದೇ ಡ್ಯಾನ್ಸು, ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದೆ ನಾನು. ಅದನ್ನು ಕಷ್ಟಪಟ್ಟು ಕಲ್ತ್ಕೊಂಡಿದ್ದೆ. ಅದನ್ನು ನಾನು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಪ್ರಾಬಬ್ಲಿ ನಂಗೆ ದೇವರೇ ಅದನ್ನು ಪ್ರಚೋದಿಸಿದ್ದು. ನಾನೇ ನನಗೆ ಕಷ್ಟ ಅನ್ಕೋತೀನಲ್ಲ ಜೀವನದಲ್ಲಿ, ಇವ್ರ ಜೀವನ ಎಲ್ಲ ನೋಡೋಣ, ಅವ್ರು ನನಗಿಂತ ಅಪ್ಪ ಅಮ್ಮನ ಕಳ್ಕೊಂಡು ಅಥವಾ ಅಂಗವೈಫಲ್ಯತೆನ ಇಟ್ಕೊಂಡು ಹೇಗೆ ಜೀವನ ನಡೆಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ, ನಿಮ್ಮದು ಜಸ್ಟ್ ಕ್ಯೂರಿಯಸ್ ಅಂತ, ನನಗೆ ಕ್ಯೂರಿಯಾಸಿಟಿ ಜೀವನದ ಬಗ್ಗೆ ಇತ್ತು. ಸೊ ನನಗೇ ಬಡತನ ಅಂತ ನಾನೇ ಇನ್ನೊಬ್ಬರ ಹತ್ರ ಕಷ್ಟಪಟ್ಟು ದುಡ್ಕೊಂಡು ಕಾಲೇಜ್ಗೂ ಹೋಗ್ಕೊಂಡು ಪಾರ್ಟ್ ಟೈಮ್ ಜಾಬ್ಗೂ ಹೋಗ್ಕೊಂಡು ನಾನು ಕಷ್ಟಪಡ್ತಿರೋಳು, ಇವರೆಲ್ಲ ಹೆಂಗೆ ಜೀವನ ನಡೆಸ್ತಾರೆ ಅನ್ನೋದನ್ನ ನೋಡ್ತಾ ಹೋದಾಗಲೇ ಪ್ರಾಬಬ್ಲಿ ಬುದ್ಧನಿಗೆ ಹೆಂಗೆ ಜ್ಞಾನೋದಯ ಆಯಿತು. ಸೊ ನಮಗೆ ಚಿಕ್ಕ ವಯಸ್ಸಿಂದನೇ ಅದು ಅವ್ರನ್ನ ಮೀಟ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ನಿಜವಾದ ಜೀವನದ ಕಷ್ಟಗಳೇನು. ಅವಾಗ ನಾನು ನನಗಿರೋದ್ರಲ್ಲಿ ನಾನೇ ಮಹಾರಾಣಿ ಅಲ್ವಾ. ನಾನು 100 ರೂಪಾಯಿ ದುಡಿತಿದ್ದೆ ಅವಾಗ, ಅದು ನಾನೇ ಮಹಾರಾಣಿ. ಅಟ್ಲೀಸ್ಟ್ ನನ್ನ ಹತ್ರ ದುಡ್ಡಿತ್ತು, ನಾನು ಅವ್ರಿಗೆಲ್ಲ ಹೋಗಿ ಹೇಳ್ಕೊಡೋಕೆ ಡ್ಯಾನ್ಸ್ ಇತ್ತು ನನ್ನ ಹತ್ರ. ಅದು ನನಗೊಂದು ಖುಷಿ ಆಗ್ತಿತ್ತು. ಸೊ ಅವ್ರಿಗೊಂದು ಡ್ಯಾನ್ಸ್ ಹೇಳ್ಕೊಟ್ಟು ಅವರಲ್ಲಿ ಒಂದು ಕಲೆ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಮಾನಸಿಕವಾಗಿ ಅವ್ರಿಗೊಂದು ಸಂತೋಷ ಸಿಗುತ್ತೆ. ಒಂದು ಮೇಕಪ್ ಮಾಡ್ಕೊಂಡು ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದೀವಿ, ಒಂದು ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಳ್ತೀವಿ ಒನ್ ಡೇ ಅಂತಂದ್ರೆ ದಟ್ಸ್ ಅ ಬಿಗ್ ಥಿಂಗ್. ಜೀವನದಲ್ಲಿ ನಾವೆಲ್ಲ ಏನು ಕೊನೆಗೆ ಇಷ್ಟಪಡ್ತೀವಿ, ಸಂತೋಷವಾಗಿರಬೇಕು ಅಂತ. ಹಾಗೆ ನಂದು ಶುರು ಆಗ್ತಾ ಹೋಯಿತು. ಬಟ್ ಲೇಟರ್ ಐ ರಿಯಲೈಸ್ಡ್ ಆಫ್ಟರ್ ಮೀಟಿಂಗ್ ದೆಮ್ ಮನಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಬರೀ ಡ್ಯಾನ್ಸ್ ಹೇಳ್ಕೊಟ್ಬಿಟ್ರೆ ಆಗಲ್ಲ. ಅವ್ರ ಕಷ್ಟಗಳನ್ನೆಲ್ಲ ನೋಡ್ತಾ ಹೋದ್ನಲ್ಲ, ಆವಾಗ ಈ ಬೂತ್ಗಳು ಕೊಡೋರು, STD ಬೂತ್, ಫೋನ್ ಕಾಲ್ಗಳನ್ನ ಮಾಡೋಕ್ಕೆ ಅಂಗವೈಫಲ್ಯತೆ ದಿವ್ಯಾಂಗಚೇತನರು ಅಂತ ಹೇಳ್ದೆ ಅಂಥವ್ರಿಗೆ ಅದು ಕೊಡೋರು. ಅವಾಗ ನಾನು ಏನು ಮಾಡ್ತಿದ್ದೆ, ಕಾರ್ಪೊರೇಷನ್ ಕಮಿಷನರ್ ಹತ್ರ ಹೋಗಿ ಮಾತಾಡಿ, ಇವರೆಲ್ಲ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೊಡಿ, ಅವಳಿಗೆ ಕಾಲಿಲ್ಲ, ಇವ್ರಿಗಿದಿಲ್ಲ ಅನ್ನೋದನ್ನ ಆ ಥರ ಕೆಲಸ ಮಾಡ್ತಾ ಬರ್ತಿದ್ದೆ. ದೆನ್ ಐ ರಿಯಲೈಸ್, ಬಿಕಾಸ್ ನಾನು ದುಡ್ಡು ಕೊಟ್ಟು ಹಾಕೋಕ್ಕಾಗ್ತಿರ್ಲಿಲ್ಲ. ಈವನ್ ಬಾಟಾ ಶೋರೂಮ್ಗೆಲ್ಲ ಹೋಗ್ಬಿಟ್ಟು ನಾ ಮಾತಾಡಿ ಈ ಮಕ್ಕಳಿಗೆಲ್ಲ ಶೂಸ್ ಕೊಡಿ ಅಂತ ಕೊಡಿಸ್ತಿದ್ದೆ. ದಟ್ ಈಸ್ ವೇರ್ ಐ ರಿಯಲೈಸ್ಡ್, ನನ್ನ ಹತ್ರ ದುಡ್ಡಿದ್ರೆ ಮಾತ್ರ ನಾನು ದಾನ ಕೊಡಬೇಕು ಅಂತಲ್ಲ, ನನ್ನ ಹತ್ರ ಟೈಮ್ ಇದೆ. ನನಗೆ ಈ ಜ್ಞಾನ ಕೊಟ್ಟಿದ್ದಾನೆ ದೇವರು. ವಾಟ್ ಐ ಹ್ಯಾವ್ ಟು ಡೂ, ನಾ ಹೋಗಿ ಕಮ್ಯುನಿಕೇಟ್ ಮಾಡಬೇಕು. ಕೊನೆಗೇನು ಹೇಳ್ಬೋದು, ಅವರು ಕೊಡಲ್ಲ ಹೋಗಮ್ಮ ಅಂತ ಬೈದು ಕಳಿಸ್ಬಹುದು, ಆದರೆ ಪ್ರಯತ್ನ ಮಾಡಬೇಕಾ? ಆ ಪ್ರಯತ್ನಗಳೇನು, ಇವಾಗ ಯಾಕೆಂದ್ರೆ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನಂಗೆ ಹಾಕೊಳ್ಳೋಕೆ ಚಪ್ಪಲಿನೂ ಇರಲಿಲ್ಲ. ಆದರೆ ಈ ಲೆವೆಲಲ್ಲಿ ನಂಗೆ ಇದೇನೋ ಐಡಿಯಾಸ್ ಎಲ್ಲ ದೇವ್ರು ಕೊಡ್ತಾ ಹೋದರು, ಹಿಂಗೆ ಮಾಡು ಅಂತ. ದಟ್ಸ್ ಹೌ ಐ ಸ್ಟಾರ್ಟೆಡ್. ನಾವು ಐ ಹ್ಯಾವ್ ಟು ಟೇಕ್ ಯು ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್ ಫಸ್ಟ್. ನಿಮ್ಮ ಬಾಲ್ಯ ಹೇಗಿತ್ತು? ಬಿಕಾಸ್ ಅದೇ ನಿಮ್ಮ ಮೊದಲ ಒಂದು ಫೌಂಡೇಶನ್. ಹೌದು, ಅಲ್ಲಿಂದನೇ ಮುಂದೆ ಏನೇ ಆದರೂ ಚಿಗುರೊಡೆಯೋದು. ಹೌದು. ಹೇಗಿತ್ತು ಬಾಲ್ಯ? ಕಷ್ಟದ ಮೇಲೆ ಕಷ್ಟದಲ್ಲೇ ಬೆಳೆದ್ವಿ. ಬಿಕಾಸ್ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳಿದ್ದೆ ನಾನು, ನನ್ನ ತಂದೆನ ಕಳ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲೇ. ಅಮ್ಮ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಟೀಚರ್ ಆಗಿದ್ದರು, ಸತ್ಯಲಕ್ಷ್ಮಿ ಅಂತ. ನಾವೆಲ್ಲ ಬೆಳ್ಳೂರಲ್ಲಿದ್ವಿ. ಅಲ್ಲಿಂದ ಜವರ್ನಹಳ್ಳಿ ಅಂತ ಒಂದು ಹಳ್ಳಿಗೆ ನಡ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆ. ಆ ತೆವರಿ ಮೇಲೆಲ್ಲ ಪಾತಿ ಕಟ್ಟಿರ್ತಾರಲ್ಲ ಅಲ್ಲಿಂದ ಅಮ್ಮಂಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಿತ್ತು ಅಲ್ಲೆಲ್ಲ ನಮ್ಮ 3 ಜನ ಹೆಣ್ಮಕ್ಳು ನಾವು. ಯಾಕೆಂದ್ರೆ ಅಲ್ಲಿ ಸೇಫಾಗಿರ್ತೀವಿ ಅಂತ. ಅದು ಅಲ್ಲದೆ ಹೆಣ್ಮಕ್ಳಲ್ವಾ, ಒಬ್ಬೊಬ್ಬರನ್ನ ಒಂದೊಂದು ಸ್ಕೂಲ್ಗೆ ಹಾಕ್ಬಿಟ್ಟು ನೀ ಇಲ್ಲಿಗೆ ಹೋಗು ಅನ್ನೋಕೆ ಅಮ್ಮ ಪಾಪ ಕರೆಕ್ಟ್ 10 ಗಂಟೆಗೆ ಅವ್ರ ಸ್ಕೂಲಲ್ಲಿ ಇರಬೇಕಿತ್ತು. ಅದಕ್ಕೆ ನಮ್ಮನ್ನೆಲ್ಲ ಎಳ್ಕೊಂಡು ಹೊರಟೋಗೋರು. ಒಂದೇ ಸತಿಗೆ ಅಡುಗೆ ಮಾಡಿಟ್ಬಿಟ್ಟು ಎಲ್ಲರನ್ನೂ ಸ್ಕೂಲ್ಗೆ. ಅದೇ ನೀವು ಅವಾಗ ಫಸ್ಟ್ ಹಿಂಗೆ ತಿನ್ನೋದ ಅಂದ್ರಲ್ಲ, ನಮಗೆಲ್ಲ ಸ್ಕೂಲಲ್ಲಿ ಅವಾಗ ಡೇಟ್ ಆಫ್ ಬರ್ತೂ ಅಷ್ಟೇ ಹಿಂಗೆ ಕಿವಿ ಮುಟ್ಸೋರು. ನಮ್ಗಂದರೆ ಹಳ್ಳೀಲಿ ನಮಗೇನು ಅನ್ನೋದು ಬರ್ತ್ ಸರ್ಟಿಫಿಕೇಟು ಆ ಥರ ಎಲ್ಲ ತೊಗೋತಿರ್ಲಿಲ್ಲ. ಈ ಕಡೆಯಿಂದ ಈ ಕಡೆ ಕಿವಿ ಮುಟ್ಕೊಂಡ್ರೆ ನಮಗೆ ಸ್ಕೂಲಲ್ಲಿ ಕೂಡಿಸ್ಕೋಬಹುದು ಅಂತ. ಅಮ್ಮನೇ ಟೀಚರ್ ಆಗಿದ್ದರು. ಸೊ ನಮ್ಮನ್ನು ಕರ್ಕೊಂಡು ಹೋಗಿ ಹಂಗೆ ಕೂಡಿಸ್ಕೊಳ್ತಿದ್ರು. ಅವಾಗೆಲ್ಲ ನಾನೇನು ತುಂಬ ಚೆನ್ನಾಗಿ ಓದ್ತಿದ್ದೆ ಅಂತಲ್ಲ, ತುಂಬ ಆಟ ಆಡಿಕೊಂಡು ಅದು ಇದು, ಬಟ್ ಕಷ್ಟಗಳಲ್ಲೇ ಇದ್ವಲ್ಲ. ಆವಾಗಿಂದನೇ ಬಿಸ್ನೆಸ್ ಮೈಂಡು. ಅಮ್ಮ ನಂಗೆ ಟೈಲರಿಂಗ್ ಹೇಳ್ಕೊಟ್ಟಿದ್ರು. ಸೊ ಆವಾಗಲೇ ಬಟ್ಟೆಗಳೆಲ್ಲ ಹೊಲಿದು ನಾನು 30 ರೂಪಾಯಿ ತೊಗೊಳ್ತಿದ್ದೆ. ಮತ್ತು ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಬಂದು ನಮ್ಮ ಹಳ್ಳೀಲಿ ಬೆಳ್ಳೂರು ನಾಗಮಂಗ್ಲಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟು 10 ರೂಪಾಯಿ ತೊಗೋತಿದ್ದೆ. ಆಮೇಲೆ ಅದೇನೋ ಚಾಕ್ಲೇಟ್ಸ್ ಎಲ್ಲ ಮಾರಿ ಅದರದ್ದೆಲ್ಲ ದುಡ್ಡು ಮಾಡ್ಕೋತಿದ್ದೆ. ಆವಾಗಿಂದನೇ ಇಂಡಿಪೆಂಡೆಂಟ್ ಬಿಸ್ನೆಸ್ ಮೈಂಡ್. 6ನೇ ಕ್ಲಾಸಿಂದನೇ ದುಡಿತಿದ್ದೀನಿ. ಆ ವಯಸ್ಸಲ್ಲಿ ಏನಾಗಬೇಕಂತ ಹೊರಡ್ರಿ?
ಲೈಫಲ್ಲಿ? ನನಗೇನು ಗೊತ್ತಿರಲಿಲ್ಲ. ಆಗಿನ ವಯಸ್ಸಲ್ಲಿ ನನಗೆ ದುಡ್ಡು ಬೇಕಾಗಿತ್ತಷ್ಟೆ. ಅಂದರೆ ಅಕ್ಕಪಕ್ಕದವ್ರನ್ನ ಇವ್ರನ್ನೆಲ್ಲ ನೋಡಿದಾಗ ಮತ್ತು ಸೊಸೈಟಿ ಹೇಗೆ ನಮ್ಮನ್ನು ಇಲ್ ಟ್ರೀಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದಾಗ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ದುಡ್ಡು ಅಂದರೆ ಎಗೇನ್ ನೋಡಿ, ನಾನು ಯಾರ ಹತ್ರನೂ ಹೋಗಿ ಫ್ರೀ ಇಸ್ಕೋತಿರಲಿಲ್ಲ, ಇನ್ಕ್ಲೂಡಿಂಗ್ ನಮ್ಮಮ್ಮ. ಕಷ್ಟಪಟ್ಟು ದುಡಿತಿದ್ರು ಅವರು. ನಮ್ಮಂಗೆ ಬರೀ ಸಂಬಳ 350 ರೂಪಾಯಿ ಅವಾಗ ಬರ್ತಿದ್ದಿದ್ದು ಹಳ್ಳೀಲಿ. ಸೊ ನಾವೆಲ್ಲ ಕಷ್ಟಪಟ್ಟು ದುಡಿದಾಗ ನಾನು ದುಡ್ದೇ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಸದ್ಯ ನನ್ನ ತಲೆಯಲ್ಲಿ ಫೌಂಡೇಶನಲ್ಲಿ ಇತ್ತು ಅವಾಗಿಂದ. ಅದು ನನಗೆ ಹುಚ್ಚಿಡ್ದಿತ್ತು. ನಾನು ಒಂದೇ ಕೆಲಸ ಮಾಡೋದಲ್ಲ, ಏನು ಕೆಲಸ ಮಾಡಿದ್ರೂ ಪರವಾಗಿಲ್ಲ. ನಾನು ಚಿಕ್ಕ ಹುಡುಗಿ ಟೈಲರಿಂಗ್ ಸೇರ್ಕೊಳ್ತೀನಿ ಅಂತ ಹೋದಾಗ ಊರಲ್ಲೆಲ್ಲ ಬೈಯೋರು, ಇಷ್ಟು ಚಿಕ್ಕ ಹುಡುಗಿಗೆ ನಾವು ಹೇಳ್ಕೊಡಲ್ಲ ಹೋಗ್ರಿ ಅಂತ ಕ್ಲಾಸ್ನ. ಆಮೇಲೆ ನಮ್ಮ ಅಮ್ಮನೇ ಹೇಳ್ಕೊಟ್ರು, ನಾನು ಹೇಳ್ಕೊಡ್ತೀನಿ ಬಾ ಅಂತ. ಪ್ರೊಫೆಷ್ನಲಿ ಕಲಿಯೋಕ್ಕೆ ಹೋದಾಗ ನಮ್ಮನ್ನೆಲ್ಲ ಸೇರಿಸ್ಕೊಳ್ಳಿಲ್ಲ. ಹೀಗೆ ಒಂದೊಂದೇ ಕಲ್ತ್ಕೊಳ್ತಾ ಹೋದಾಗ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇರ್ತಿದ್ದೆ ನಾನು. ಆವಾಗ ಸೇವಾದಳಕ್ಕೆ ಹೋಗ್ತಾಯಿದ್ವಿ, ಡ್ಯಾನ್ಸ್ಗೆ ಹೋಗ್ತಾಯಿದ್ವಿ. ಬೆಳ್ಳೂರು ಸಿಸ್ಟರ್ಸ್ ಅಂತಲೇ ನಾವು ಫೇಮಸ್ ಆಗಿದ್ವಿ. ಈ ಗಣೇಶ ಅದು ಇದೆಲ್ಲ ಕೂಡಿಸಿದ್ರೆ ಆರ್ಕೆಸ್ಟ್ರಲ್ಲಿ ಹಾಡು ಹೇಳೋಂಗೆ ನಮ್ಮದೆಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಭರತನಾಟ್ಯಂ ಮಾಡೋಕ್ಕೆ ನಾವು 3 ಜನ ಹೋಗ್ತಿದ್ವಿ. ವಿ ಎಂಜಾಯ್ಡ್ ದಟ್. ಬಟ್ ಆಮೇಲೆ ನಾನು 10th ಸ್ಟ್ಯಾಂಡರ್ಡ್ಗೆ ಬಂದಾಗ 9th ಬೆಂಗಳೂರಿಗೆ ಬಂದ್ವಿ. ಆದಿಚುಂಚನಗಿರಿಲೂ ಓದ್ತಾ ಇದ್ದೆ ನಾನು, ಹೈಸ್ಕೂಲು. ಅದೇ ಒಂದು ಮಾತು ಹೇಳಿದ್ರಿ, ಸಮಾಜ ಇಲ್ ಟ್ರೀಟ್ ಮಾಡ್ತಾ ಇದ್ದಾಗ್ಲೇ ಏನು ಮಾಡಿದ್ರು ದುಡ್ಡು ಮಾಡಬೇಕಂತ ಬಂದಿದ್ದಂತ. ಸೊ ಅವತ್ತಿನ ಕಾಲದ ಅವಮಾನಗಳೇನು? ಯಾಕಂದರೆ ಅದೇ ಕಥೆ. ಒಂದು ಕಲ್ಲು ಶಿಲ್ಪಿಗೆ ಕಂಪ್ಲೇಂಟ್ ಮಾಡ್ತಿತ್ತಂತೆ, ನನಗೆ ಉಳಿಪೆಟ್ಟು ಬೇಡ ಅಂತ. ಆವಾಗ ಶಿಲ್ಪಿ ಹೇಳೋದದೇ, ಉಳಿಪೆಟ್ಟು ಬಿದ್ದರೆ ತಾನೇ ನೀನು ಕಲ್ಲು ಶಿಲೆ ಆಗೋದು, ಅದಕ್ಕೆ ಅದು ಬೇಕಂತ. ಸೊ ಆ ಟೈಮಲ್ಲಿ ನಮ್ಗೆ ಅರ್ಥ ಆಗಿಲ್ಲ ಅಂದರೂ ಒಂದಷ್ಟು ವರ್ಷಗಳಾದಮೇಲೆ ನೋಡಿದಾಗ ಅವತ್ತು ಅದು ಬಿದ್ದಿದ್ದು ಇದಕ್ಕೆ, ಅದು ಬೇಕಾಗಿತ್ತು ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಹಿಂದೆ ತಿರುಗಿ ನೋಡಿದಾಗ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಮದರ್. ಎಲ್ಲದಕ್ಕೂ ಐ ಆಮ್ ಥ್ಯಾಂಕ್ಫುಲ್ ಟು ಹರ್. ಬಿಕಾಸ್ ನನಗೆ ಆವತ್ತಿನ ದಿನ ಆ ಕಷ್ಟಗಳನ್ನು ಹೇಳ್ಕೊಡ್ಲಿಲ್ಲ ಅಂತಂದಿದ್ದಿದ್ರೆ ನಾನು ಇಷ್ಟು ಸ್ಟ್ರಾಂಗ್ ಪರ್ಸನ್ ಆಗಿ ಇಂಡಿಪೆಂಡೆಂಟಾಗಿ ಓಡಾಡೋಕ್ಕೆ. ನೀವು ನಂಬಲ್ಲ, ಈಗೆಲ್ಲ ಮಕ್ಳಿಗೆ ಎಷ್ಟು ಪ್ರೊಟೆಕ್ಟ್ ಹೆಣ್ಮಕ್ಳಪ್ಪ ಅಲ್ಲೋಗಿ ಡ್ರಾಪ್ ಮಾಡಿ ಬರಬೇಕು, ಇಲ್ಲೋಗಿ ಏರ್ಪೋರ್ಟಿಗೆ ಬಿಟ್ಟು ಬರಬೇಕು, ಇಲ್ಲೋಗಿ ಬಿಟ್ಟು ಬರಬೇಕು ಅಂತ ಬಿಟ್ಟು ಬರ್ತಾರೆ. ನಮ್ಮಮ್ಮ 4 ಬಾರಿಸ್ಬಿಟ್ಟು ಹೋಗೇ ನೀನು ಅಂತ ಬಸ್ಸಲ್ಲಿ ಕಳಿಸೋರು. ಆ ಕಂಡಕ್ಟರ್ ಪಕ್ಕ ಒಂದು ಬಾಕ್ಸ್ ಇರ್ತಿತ್ತು, ಅದ್ರ ಪಕ್ಕ ಕೂತ್ಕೊಂಡು ನಾನು ಅರಸೀಕೆರೆಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಡು ಬೆಳ್ಳೂರಿಗೆ ಬರ್ತಿದ್ದೆ. ಜನ ಬೈಬೋದಿತ್ತು, ನಿನಗೆ ಯಾಕೆ ಬೇಕು ಈ ವಯಸ್ಸಿಗೆ ಚಿಕ್ಕ ಹುಡುಗಿಯಾಗಿ ಡ್ಯಾನ್ಸ್ ಕಲಿಯೋದು, ಸುಮ್ಮನೆ ಕೂತ್ಕೊ ಅಂತ. ಆದರೆ ನಮ್ಮಮ್ಮ ಪ್ರೋತ್ಸಾಹ ಮಾಡಿ ಕಳಿಸಿದ್ರು. ಆಮೇಲೆ ಆ ನಂಬಿಕೆ, ದೃಢ ನಂಬಿಕೆ ನಮ್ಮಲ್ಲಿ, ದೇವ್ರು ನನ್ನ ಜೊತೆ ಇದ್ದಾನೆ, ನನಗೇನು ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಒಬ್ಬಳೇ ಹೆಣ್ಣು ಹುಡುಗಿ ಹೋಗ್ತಾ ಇದ್ದೆ ನಾನು. ಎಷ್ಟೋ ಸತಿ ನಮ್ಮ ದೊಡ್ಡಮ್ಮ ಊರಿಗೆ ಹೊರಟೋಗಿದ್ರು, ಅಲ್ಲಿ ಯಾರ್ದೋ ಮನೇಲಿ ಕೇಳ್ಕೊಂಡು ಇವತ್ತು ನಿಮ್ಮಲ್ಲಿ ಮಲ್ಕೊಳ್ಳ ಅಂತ ಯಾರೋ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿ ಅವ್ರ ಮನೇಲಿ ಮಲ್ಕೋತಿದ್ದೆ. ಅಷ್ಟು ಧೈರ್ಯ ಆಯಿತು ನನಗೆ. ಅದೇ ನಿಮ್ಗೆ ಅವಾಗಲೇ ಈ ದೇವರು ನಮ್ಗೆ ನನ್ನನ್ನು ಯಾರೋ ಕಾಪಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಿತ್ತಾ? ಚಿಕ್ಕ ವಯಸ್ಸಿಂದನೇ. ನಮ್ಮ ತಂದೆ ಸಾಯೋ ಟೈಮ್ಗೆ ನನಗೆ ಗೊತ್ತಿತ್ತು. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮಗೆಲ್ಲ ಗಣೇಶನ ವ್ರತ ಮಾಡಿಸೋರು, ಪೂಜೆ ಮಾಡಿಸೋರು. ಚಾಮುಂಡೇಶ್ವರಿ ನನ್ನ ಜೊತೆ ಯಾವಾಗಲೂ ಬರ್ತಾಳೆ, ಶಿ ಪ್ರೊಟೆಕ್ಟ್ಸ್ ಮೀ ಅನ್ನೋದು. ಅಂದರೆ ಅದನ್ನು ನಿಮ್ಮ ತಲೆಯಲ್ಲಿ ಹಾಕ್ಬಿಟ್ಟಿದ್ರು? ಅದು ಮೊದಲಿಂದ ನಮ್ಮಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಓಡಾಡ್ತೀವಿ, ನಾನು, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲ. ಅದೇನೋ ನಮ್ಮ ಮನೇಲಿ ಆ ಥರ ತುಂಬ ಪ್ರೊಟೆಕ್ಟ್ ಮಾಡಿ ನೀನು ಯಾರೋ ಒಂದು ಹಿಡ್ಕೊಂಡ್ಬಿಡ್ತಾರೆ, ಹಿಂಗಾಗ್ಬಿಡುತ್ತೆ ಅನ್ನೋದು ಯಾವತ್ತೂ ಇರಲಿಲ್ಲ. ಆ ಭಯ ಇತ್ತು ಹೆಣ್ಮಕ್ಳು, ನಾವೆಲ್ಲ ಭಯದಲ್ಲೇ ಬೆಳೆದ್ವಿ. ಬಟ್ ಆ ಭಯ ಮುದ್ದಾಗಬಾರ್ದು. ಮುದ್ದು ಮಾಡ್ಕೊಂಡು ಒಳಗೆ ಕುಡಿಸ್ಕೊಂಡ್ಬಿಟ್ಟಾಗ ಒನ್ ಡೇ ಅವಳು ಹೊರಗೆ ಬಂದು ಏನಾದರೂ ಮಾಡಬೇಕು ಅಂದರೆ ಹೆದರ್ಕೋತಾಳೆ ಒಂದು, ಇಲ್ಲಾಂದರೆ ಒಂಥರ ಅಡಮೆಂಟ್ ಆಗ್ತಾಳೆ, ನನಗಿದೇ ಬೇಕು, ನನಗದೇ ಬೇಕು ಅಂತ. ಒಂದು ಹೆಣ್ಣು ಹುಡುಗಿ ಅವಳೇ ಹೋಗಿ ದುಡ್ಕೊಂಡು ತೊಗೊಂಡಾಗ ಅವಳಿಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ಸೊ ಆ ರೀತಿ ಬೆಳೆಸಿದ್ರಿಂದ ನನಗೆ ಸ್ಪಿರಿಚುಯಾಲಿಟಿ ಜೊತೆಗೆ ನಾನು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಬೆಂಗಳೂರಿಗೆ ಬರ್ತೀರಾ, ನಿಮ್ದೊಂಥರ ಸ್ಯಾಂಡ್ವಿಚ್ ಈಗ. ಅಂದರೆ ಆ ಹಳ್ಳಿಯ ಸೊಗಡು ನೋಡಿದ್ದೀರಾ, ಜನ ಒಂದೇ, ಊರು ಬೇರೆ. ಆದರೂ ಮನುಷ್ಯರ ಕೆಲವು ನಡತೆ ಅವೆಲ್ಲ ಒಂದೇ ಇರುತ್ತೆ. ಬೇರೆ ಒಂದೇ, ಚಿಗುರು ಬೇರೆ ಇರ್ಬೋದೇನೋ. ಇಲ್ಲಿದು ಜೀವನ ನಾನು ಎಲ್ರಿಗೂ ಕೇಳ್ತೀನಿ. ನಾವೆಲ್ಲ ಬೆಂಗಳೂರಲ್ಲೇ ಕಂಡುಬಿಟ್ಟವರು. ಸೊ ಅಲ್ಲಿಗೂ ಇಲ್ಲಿಗೂ ಬಂದಾಗ ಏನಾದ್ರು ಬದಲಾಗತ್ತಾ? ಅಯ್ಯೋ, ನನ್ನೊಳಗೆ ಇತ್ತಲ್ವಾ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ಇನ್ಸೆಕ್ಯೂರಿಟಿ ಇತ್ತು. ನಾವು ಹೆಂಗಿದ್ದೀವಿ, ಏನಿದ್ದೀವಿ, ಹೌ ಟು ಪ್ರೆಸೆಂಟ್ ಮೈ ಸೆಲ್ಫ್ ಅನ್ನೋದು ಸ್ಕೂಲಲ್ಲೇ ಎಲ್ಲರೂ. ನಾನು ಹಿಂದೆ ಬೆಂಚಲ್ಲಿ ಹೋಗಿ ಕೂತ್ಕೋತಿದ್ದೆ, ಭಯ ಆಗ್ತಿತ್ತು ಟೀಚರ್ ಏನು ಕೇಳ್ಬಿಡ್ತಾರೆ ಅಂತ. ಸ್ವಲ್ಪ ದಿನ ಅದಾಗೇ ಆಗುತ್ತೆ. ಆಮೇಲೆ ಅಲ್ಲಿನ ಯೂನಿಫಾರ್ಮ್ಗೂ ಇಲ್ಲಿನ ಯೂನಿಫಾರ್ಮ್ಗೂ ವ್ಯತ್ಯಾಸ ಇರುತ್ತೆ. ನಾವಲ್ಲೆಲ್ಲ ಹೇಳಿದ್ನಲ್ಲ, ಶೂಸ್ ಹಾಕ್ಕೋತಿರಲ್ಲ, ಚಪ್ಪಲಿನೂ ಹಾಕ್ಕೋತಿರಲ್ಲ, ಹಂಗೆ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಂದರೆ ಶೂ ಹಾಕ್ಕೊಳ್ಳೇಬೇಕಿತ್ತು. ಆ ಎಲ್ಲ ಸಫೋಕೇಷನಲ್ಲೂ JSS ಅಲ್ಲಿ ನಾನು ಓದಿದ್ದು, ಜಯನಗರದಲ್ಲಿ.
ಆವಾಗ ಅಲ್ಲಿ ಹೋದಾಗ ನಂಗೆ ತುಂಬ ದಿನ ಅದಿತ್ತು ಟೀಚರ್ಸ್ ಕಂಡ್ರೆ ಭಯ ಅದೆಲ್ಲ. ಬಟ್ ಒಂದಿನ ಸ್ಕೂಲ್ ಡೇನಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದೆ. ಆವಾಗ ಟೀಚರ್ಸೇ ನನ್ನ ಹುಡ್ಕೊಂಬಂದ್ರು, ಯಾರದ್ದು ನೆನ್ನೆ ಡ್ಯಾನ್ಸ್ ಮಾಡಿದ್ದು ರೂಪಾ ಅಯ್ಯರ್ ಅಂತ. ಅಲ್ಲಿಂದ ಚಿಗುರ್ತು ನನ್ನೊಳಗೆ ಕಾನ್ಫಿಡೆನ್ಸು. ಒಂದು ಹೊಗಳಿಕೆ ಮತ್ತು ಚಿಕ್ಕ ಮಕ್ಕಳಿಗೆ ಮತ್ತು ಒಂದು ಏಜಲ್ಲಿ ನನ್ನಲ್ಲಿ ಎಲ್ಲ ಟ್ಯಾಲೆಂಟ್ ಇಲ್ಲದೆ ಇರಬಹುದು, ನಾನು ಕ್ಲಾಸ್ಗೆ ಫಸ್ಟ್ ಬರದೇ ಇರಬಹುದು, ಆದರೆ ಎವ್ರಿ ಮಕ್ಕಳಲ್ಲಿ ಒಂದೇನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟನ್ನು ಅವಳಿಗೆ ಹೊಗಳಿದಾಗ ಮತ್ತು ಅದು ಬಂದಾಗ ಇಂಪಾರ್ಟೆನ್ಸ್ ಕೊಟ್ಟಾಗ ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಹುಟ್ಟುತ್ತಾ ಹೋಗುತ್ತೆ. ಆವಾಗ ಟೀಚರ್ಸೇ ಬಂದು ಮಾತಾಡ್ದಾಗ ನಾನು ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಹೊಗಳಿಕೆ ಡ್ಯಾನ್ಸ್ ಮೇಲಿತ್ತು, ಆದರೆ ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದೆ. ಯಾಕೆ ಅಂದರೆ ನನ್ನೊಳಗೆ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. ಅದೊಂಥರ ನ್ಯೂಟ್ರಿಷನ್ ಆಗೋಗ್ಬಿಡುತ್ತೆ ಹೊಗಳಿಕೆ ಆ ವಯಸ್ಸಿಗೆ. ಆವಾಗ ನಾನು ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗಿಯೋಕ್ಕೆ ಶುರು ಮಾಡಿದೆ. ಹಿಂದೆ ಕೂತಿದ್ದವಳು. ಆಮೇಲೆ ಕನ್ನಡನೂ ಔಟ್ ಆಫ್ ಔಟ್ ತೆಗೆದಾಗ ತಿರ್ಗಾ ಕನ್ನಡ ಮಾಸ್ಟ್ರು ಬಂದು ಕೇಳಿದ್ರು, ಯಾರಿದು ಇಷ್ಟು ಚೆನ್ನಾಗಿ ಬರ್ದಿದ್ದೀರಾ, ನೀ ಎಲ್ಲ ಚೆನ್ನಾಗಿ ಬರ್ದಿದ್ಯಾ, ನಾನು ಔಟ್ ಆಫ್ ಔಟ್ ಕೊಡೋಂಗಿಲ್ಲ ಅಂತ ಅರ್ಧ ಮಾರ್ಕ್ಸ್ ತೆಗಿತಿದ್ದೀನಿ ಅಂತ. ಆಮೇಲೆ ಎಲ್ಲ ಕನ್ನಡ ಮೀಡಿಯಮಲ್ಲೇ ಬೆಳ್ಕೊಂಬಂದಿದ್ದು. ಆವಾಗ ಭಾಷೆಗೆ ನಾನು ತುಂಬ ಪ್ರಾಮುಖ್ಯತೆ ಕೊಟ್ಟು, ಹಿಂದಿ ಆಗಿರಲಿ ಇದಾಗಲಿ. ಹಾಗೆ ನೋಡಿದ್ರೆ ನಾನು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸಲ್ಲೇ ಯಾವಾಗಲೂ ವೀಕ್ ಇರ್ತಿದ್ದೆ, ಪಾಸ್ ಆದರೆ ಸಾಕಪ್ಪ ಅಂತ.